ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಯುಧಿಷ್ಠಿರಾದಿಗಳ ಯುದ್ಧವು ಎಂಬ 84ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಯುಧಿಷ್ಠಿರನು ಸೂರ್ಯನು ಗಗನ ಮಧ್ಯದಲ್ಲಿರುವಾಗ ಶ್ರುತಾಯುವನ್ನು ಎದುರಿಸಲು ಕುದುರೆಗಳನ್ನು ಮುಂದೆ ಬಿಟ್ಟನು. ಶ್ರುತಾಯುವನ್ನು ತೀಕ್ಷ್ಣವಾದ 9 ಬಾಣಗಳಿಂದ ರಭಸವಾಗಿ ಹೊಡೆದನು. ಮಹಾಧನುಷ್ಮಂತನಾದ ಆ ಶ್ರುತಾಯುವು ಧರ್ಮಪುತ್ರನು ಪ್ರಯೋಗಿಸಿದ ಬಾಣಗಳನ್ನೆಲ್ಲ ತಡೆದು ಆತನ ಮೇಲೆ 7 ಬಾಣಗಳನ್ನು ಬಿಟ್ಟನು. ಆ ಬಾಣಗಳು ಅವನ ಕವಚವನ್ನು ಭೇದಿಸಿ ಆತನ ದೇಹದಲ್ಲಿರುವ ಪ್ರಾಣವನ್ನು ಹುಡುಕುವಂತೆ ರಕ್ತಪಾನ ಮಾಡಿದವು. ಬಲಶಾಲಿಯಾದ ಆ ಶ್ರುತಾಯುವಿನಿಂದ ಬಾಧಿತನಾದ ಪಾಂಡುಪುತ್ರನಾದರೂ ಕೋಪಗೊಂಡು ವರಾಹಕರ್ಣವೆಂಬ ಬಾಣದಿಂದ ಆ ಶ್ರುತಾಯುವನ್ನು ಎದೆಯಲ್ಲಿ ಹೊಡೆದನು. ಆಮೇಲೆ ಬೇರೊಂದು ಬಾಣದಿಂದ ಶ್ರುತಾಯುವಿನ ಧ್ವಜವನ್ನು ಭೇದಿಸಿ ಸಾರಥಿಯನ್ನು ರಥದಿಂದ ಆತನನ್ನು ಕೆಳಕ್ಕೆ ಕೆಡಹಿದನು. ಧ್ವಜವು ಕೆಳಗೆ ಬಿದ್ದುದನ್ನು ಕಂಡು ಶ್ರುತಾಯುವು ಧರ್ಮರಾಜನನ್ನು 7 ಬಾಣಗಳಿಂದ ಹೊಡೆದನು. ಆಗ ಧರ್ಮರಾಜನು ಯುಗಾಂತ ಕಾಲದ ಬೆಂಕಿಯಂತೆ ಕೋಪದಿಂದ ಉರಿಯುತ್ತಿದ್ದನು. ಧರ್ಮರಾಜನು ಕೋಪಗೊಂಡುದನ್ನು ಕಂಡು ದೇವ ಗಂಧರ್ವ ರಾಕ್ಷಸರೆಲ್ಲರೂ ಮನಸ್ಸಿನಲ್ಲಿ ವ್ಯಾಕುಲಗೊಂಡರು. ಭೂಮಿಯು ಕೂಡ ನಡುಗಿತು. ಹಿಂದೆ ಎಂದೂ ಇಲ್ಲದಂತೆ ಅಧಿಕ ಕೋಪಗೊಂಡ ಯುಧಿಷ್ಠಿರನು ಈ 3 ಲೋಕಗಳನ್ನು ದಹಿಸುವುದರಲ್ಲಿರುವನು ಎಂದು ಎಲ್ಲ ಪ್ರಾಣಿಗಳು ಮನಸ್ಸಿಗೆ ಭೀತಿ ಹುಟ್ಟಿತು. ಹೀಗೆ ಯುಧಿಷ್ಠಿರನು ಕೋಪಗೊಂಡಿರುವಾಗ ಋಷಿಗಳು ದೇವತೆಗಳು ಪ್ರಪಂಚದ ಅನಿಷ್ಟ ಶಾಂತಿಗಾಗಿ ಸ್ವಸ್ತಿ ವಾಚನಗಳನ್ನು ಮಾಡಿದರು. ಕುಪಿತನಾದ ಧರ್ಮರಾಜನು ಕಡೆಬಾಯಿಗಳನ್ನು ನೆಕ್ಕುತ್ತಾ ಯುಗಾಂತ ಕಾಲದ ಸೂರ್ಯನಂತೆ ಮಹಾಘೋರ ರೂಪವನ್ನು ತಾಳಿದನು. ನಿನ್ನ ಕಡೆಯ ಸೈನ್ಯವೆಲ್ಲವೂ ಪ್ರಾಣದ ಮೇಲಿನ ಆಸೆಯನ್ನು ತೊರೆಯಿತು. ಇಷ್ಟರಲ್ಲಿಯೇ ಶಾಂತ ಸ್ವಭಾವವುಳ್ಳ ಧರ್ಮರಾಜನು ಧೈರ್ಯದಿಂದ ತನ್ನ ಕೋಪವನ್ನು ಅಡಗಿಸಿಕೊಂಡು ಶ್ರುತಾಯುವಿನ ಬಿಲ್ಲನ್ನು ಮುಷ್ಟಿ ಸ್ಥಳದಲ್ಲಿ ಭೇದಿಸಿದನು. ಆಮೇಲೆ ಆ ಶ್ರುತಾಯುವಿನ ಎದೆಗೆ ಬಾಣಗಳನ್ನು ಬಿಟ್ಟನು. ಆ ಶ್ರುತಾಯುವಿನ ಕುದುರೆಗಳನ್ನು ಸಾರಥಿಯನ್ನು ಕೊಂದನು. ಆಗಲೇ ಶ್ರುತಾಯುವು ತನ್ನ ರಥವನ್ನು ಬಿಟ್ಟು ಧರ್ಮರಾಜನ ಶೌರ್ಯಕ್ಕೆ ಹೆದರಿ ವೇಗದಿಂದ ಓಡಿದನು. ಅಸ್ತ್ರವಿದ್ಯಾ ನಿಪುಣನಾದ ಶ್ರುತಾಯುವು ಯುದ್ಧದಲ್ಲಿ ಧರ್ಮರಾಜನಿಂದ ಪರಾಜಿತನಾದುದನ್ನು ನೋಡಿದೊಡನೆ ದುರ್ಯೋಧನನ ಸೈನ್ಯವೆಲ್ಲವೂ ಬೆನ್ನು ತೋರಿಸಿ ಓಡಿತು. ಈ ರೀತಿಯಲ್ಲಿ ಧರ್ಮರಾಜನು ಬಿಚ್ಚಿದ ಬಾಯುಳ್ಳ ಯಮನಂತೆ ತೋರಿ ನಿನ್ನ ಕಡೆಯ ಸೈನ್ಯವನ್ನು ಕೊಂದನು. ವೃಷ್ಣಿಕುಲದಲ್ಲಿ ಹುಟ್ಟಿದ ಚೇಕಿತಾನನು ರಥಿಕ ಶ್ರೇಷ್ಠನಾದ ಕೃಪನನ್ನು ಎಲ್ಲಾ ಸೈನ್ಯಗಳು ನೋಡುತ್ತಿರುವಂತೆಯೇ ಬಾಣಗಳಿಂದ ಮುಚ್ಚಿದನು. ಕೃಪನು ಯುದ್ಧದಲ್ಲಿ ತನ್ನ ಬಾಣಗಳಿಂದ ಅವನ ಬಾಣಗಳನ್ನು ತಡೆದು ಚೇಕಿತಾನನನ್ನು ಹೊಡೆದನು. ಆಮೇಲೆ ಹಸ್ತಲಾಘವವುಳ್ಳ ಕೃಪನು ಬೇರೊಂದು ಬಾಣದಿಂದ ಆ ಚೇಕಿತಾನನ ಬಿಲ್ಲನ್ನು ಕತ್ತರಿಸಿ ಆತನ ಸಾರಥಿಯನ್ನು ಕೆಳಕ್ಕೆ ಕೆಡಹಿದನು. ಹಾಗೆಯೇ ಚೇಕಿತಾನನ ರಥಾಶ್ವಗಳನ್ನು ರಥಕ್ಕೆ 2 ಪಕ್ಕಗಳಲ್ಲಿಯೂ ಇರುವ ಸಾರಥಿಗಳನ್ನು ಕೊಂದನು. ಒಡನೆಯೇ ಸಾತ್ವತನು ರಥದಿಂದಿಳಿದು ಒಂದು ಗದೆಯನ್ನು ಕೈಗೆತ್ತಿಕೊಂಡನು. ಗದಾ ಯುದ್ಧದಲ್ಲಿ ಶ್ರೇಷ್ಠನಾದ ಆ ಚೇಕಿತಾನನು ಶತ್ರುನಾಶಕವಾದ ಆ ಗದೆಯಿಂದಲೇ ಕೃಪನ ರಥದ ಕುದುರೆಗಳನ್ನು ಕೊಂದು ಆತನ ಸಾರಥಿಯನ್ನು ಕೆಡಹಿದನು. ಆಗ ಕೃಪನು ಭೂಮಿಯ ಮೇಲೆ ನಿಂತುಕೊಂಡು ಚೇಕಿತಾನನ ಮೇಲೆ 16 ಬಾಣಗಳನ್ನು ಪ್ರಯೋಗಿಸಿದನು. ಆ ಅಂಬುಗಳು ಚೇಕಿತಾನನ ಮೈಯನ್ನು ಹರಿದು ಭೂಮಿಯನ್ನು ಪ್ರವೇಶಿಸಿದವು. ಆಮೇಲೆ ಚೇಕಿತಾನನು ಕೋಪಗೊಂಡು ವೃತ್ರಾಸುರನನ್ನು ಕೊಲ್ಲಲು ಬರುವ ದೇವೇಂದ್ರನಂತೆ ಕೃಪನ ವಧೆಯನ್ನು ಉದ್ದೇಶಿಸಿ ಆ ಗದೆಯನ್ನೇ ತಿರುಗಿಸಿ ಎಸೆದನು. ಜ್ವಲಿಸುತ್ತಿದ್ದ ಶಿಲಾಗರ್ಭವಾದ ಆ ದೊಡ್ಡ ಗದೆಯನ್ನು ಕೃಪನು ಸಾವಿರಾರು ಅಂಬುಗಳಿಂದ ತಡೆದನು. ಆಮೇಲೆ ಚೇಕಿತಾನನು ಕೋಪದಿಂದ ಕತ್ತಿಯನ್ನೊದರುತ್ತಾ ಅತಿ ಲಾಘವದಿಂದ ಕೃಪನ ಸಮೀಪಕ್ಕೋಡಿ ಬಂದನು. ಕೃಪನು ಬಿಲ್ಲನ್ನು ಬಿಟ್ಟು ಒಂದು ಕತ್ತಿಯನ್ನು ಕೈಗೆತ್ತಿಕೊಂಡು ವೇಗದಿಂದ ಆತನ ಸಮೀಪಕ್ಕೆ ಓಡಿ ಬಂದನು. ಅವರಿಬ್ಬರು ಖಡ್ಗಪಾಣಿಗಳಾಗಿ ಒಬ್ಬರೊಡನೊಬ್ಬರು ಹೊಡೆದಾಡಿದರು. ಅವರಿಬ್ಬರು ಭೂಚಾರಿಗಳಾಗಿ ಯುದ್ಧ ಮಾಡಿದುದರಿಂದ ಬಹಳವಾಗಿ ಬಳಲಿ ಕತ್ತಿಯ ಪೆಟ್ಟಿನಿಂದ ಮೋಹಗೊಂಡಂತೆ ನಿಶ್ಚೇತನರಾದರು. ಆಗ ಭೀಮಸೇನನು ಆ ಸ್ಥಿತಿಯಲ್ಲಿದ್ದ ಚೇಕಿತಾನನನ್ನು ಕಂಡು ಅವನಲ್ಲಿದ್ದ ಸ್ನೇಹದಿಂದ ಆತನಿಗೆ ಇದಿರಾಗಿ ಓಡಿಬಂದು ಎಲ್ಲಾ ಸೈನ್ಯಗಳು ನೋಡುತ್ತಿರುವಂತೆಯೇ ಆತನನ್ನು ತನ್ನ ರಥದ ಮೇಲೇರಿಸಿಕೊಂಡನು. ಹಾಗೆಯೇ ನಿನ್ನ ಮೈದುನನಾದ ಶಕುನಿಯು ಬಂದು ಕೃಪನನ್ನು ತನ್ನ ರಥದ ಮೇಲೇರಿಸಿಕೊಂಡನು. ಇನ್ನೊಂದು ಕಡೆ ದೃಷ್ಟಕೇತುವು 9 ಬಾಣಗಳಿಂದ ಸೋಮದತ್ತ ಕುಮಾರನ ಎದೆಯ ಮೇಲೆ ಹೊಡೆಯಲು ಮೈಯಲ್ಲಿ ಚುಚ್ಚಿಕೊಂಡ ಆ ಬಾಣಗಳಿಂದ ಅವನು ಉಚ್ಚ ಕಾಲದಲ್ಲಿ ಕಿರಣಗಳಿಂದ ಪ್ರಕಾಶಿಸುವ ಸೂರ್ಯನಂತೆ ಕಾಣಿಸುತ್ತಿದ್ದನು. ಭೂರಿಶ್ರವಸ್ಸಾದರೋ ಉತ್ತಮ ಬಾಣಗಳಿಂದ ದೃಷ್ಟಕೇತುವಿನ ಸಾರಥಿಯನ್ನು ಕುದುರೆಗಳನ್ನು ಕೊಂದು ಅವನ ರಥವನ್ನು ಭೇದಿಸಿದನು.
ಅದೇ ಅವಕಾಶದಲ್ಲಿ ದೊಡ್ಡ ಬಾಣವರ್ಷದಿಂದ ಅವನನ್ನು ಮುಚ್ಚಿದನು. ಒಡನೆ ದೃಷ್ಟಕೇತುವು ಆ ರಥವನ್ನು ಬಿಟ್ಟು ಶತಾನೀಕನ ರಥದ ಮೇಲೇರಿದನು. ರಥಿಕ ಶ್ರೇಷ್ಠರಾದ ಚಿತ್ರಸೇನ, ವಿಕರ್ಣ, ದುರ್ಮರ್ಷಣರೆಂಬ ಮೂವರು ಸುವರ್ಣ ಕವಚಗಳನ್ನು ಧರಿಸಿ ಸುಭದ್ರಾ ಪುತ್ರನಾದ ಅಭಿಮನ್ಯುವನ್ನು ಎದುರಿಸಿದರು. ವಾತ, ಪಿತ್ತ, ಶ್ಲೇಷ್ಮಗಳೆಂಬ ಮೂರು ಧಾತುಗಳು ಶರೀರದೊಡನೆ ಹೋರಾಡುವಂತೆ ಅಭಿಮನ್ಯುವಿನೊಡನೆ ಆ ಮೂರು ಮಂದಿಗೂ ಘೋರ ಯುದ್ಧವು ಸಂಭವಿಸಿತು. ಅಭಿಮನ್ಯುವು ಕ್ಷಣ ಮಾತ್ರದಲ್ಲಿ ಆ ನಿನ್ನ ಮಕ್ಕಳ ರಥವನ್ನೆಲ್ಲ ಮುರಿದರು. ಭೀಮಸೇನನ ಮಾತನ್ನು ನೆನೆಸಿ ತಾನು ಅವರನ್ನು ಕೊಲ್ಲದೆ ಬಿಟ್ಟನು. ಆಗ ಆನೆ, ಕುದುರೆ, ರಥಗಳ ಮೇಲೇರಿದ ನೂರಾರು ಮಂದಿ ರಾಜಶ್ರೇಷ್ಠರಿಂದ ಪರಿವೃತನಾಗಿ ಭೀಷ್ಮನು ಪ್ರತ್ಯೇಕವಾಗಿ ನಿಂತಿದ್ದ ಮಹಾರಥನಾದ ಅಭಿಮನ್ಯುವೆಂಬ ಬಾಲಕನನ್ನು ಕುರಿತು ವೇಗದಿಂದ ಬರುತ್ತಿದ್ದನು. ಇದನ್ನು ನೋಡಿ ಅರ್ಜುನನು ವಾಸುದೇವನನ್ನು ಕುರಿತು, ಓ ಹೃಷಿಕೇಶ, ಅದು ಹತ್ತಲಾಗಿ ರಥಗಳಿಂದ ತುಂಬಿರುವ ಸ್ಥಳಕ್ಕೆ ಕುದುರೆಗಳನ್ನು ಬಿಡು. ಶೌರ್ಯವುಳ್ಳವರು, ಅಸ್ತ್ರವಿದ್ಯಾ ನಿಪುಣರು, ಯುದ್ಧದಲ್ಲಿ ಮಹಾಮದವುಳ್ಳವರು ಆದ ಅನೇಕರು ಸೇರಿ ನಮ್ಮ ಸೈನ್ಯವನ್ನು ಕೊಲ್ಲುವಂತಿದೆ. ಅದನ್ನು ತಪ್ಪಿಸಬೇಕು. ಬೇಗನೆ ರಥವನ್ನು ಬಿಡು ಎಂದನು. ಆಗ ವಾಸುದೇವನು ಶ್ವೇತಾಶ್ವವುಳ್ಳ ರಥವನ್ನು ಮುಂದೆ ಬಿಡಲು ಅರ್ಜುನನು ಕೋಪಗೊಂಡು ಬರುವುದನ್ನು ಕಂಡು ನಿನ್ನ ಕಡೆಯ ಸೈನ್ಯದಲ್ಲಿ ದೊಡ್ಡ ಗದ್ದಲವಾಯಿತು. ಅರ್ಜುನನು ಭೀಷ್ಮನಿಗೆ ಬೆಂಗಾವಲಾಗಿದ್ದ ಆ ರಾಜರನ್ನು ಎದುರಿಸಿ ಸುಶರ್ಮನನ್ನು ನೋಡಿ, ನೀನು ವೀರಾಗ್ರಣಿಯೆಂದು ನನ್ನ ಪೂರ್ವ ವೈರಿಯೆಂದು ಬಲ್ಲೆನು. ನಿನ್ನ ಅನ್ಯಾಯ ಕೃತ್ಯಕ್ಕೆ ಕ್ರೂರ ಫಲವನ್ನು ಆಗಲೇ ನೀನು ಪಡೆದಿರುವೆ. ಇದೋ ನೋಡು, ಪರಲೋಕ ಗತರಾಗಿರುವ ನಿನ್ನ ಪಿತಾಮಹರ ದರ್ಶನವನ್ನು ಈಗಲೇ ನಿನಗೆ ಮಾಡಿಸುವೆನು ಎಂದನು. ಶತ್ರುನಾಶಕನಾದ ಅರ್ಜುನನ ಕ್ರೂರ ವಾಕ್ಯಗಳನ್ನು ಕೇಳಿ ರಥಿಕ ಶ್ರೇಷ್ಠನಾದ ಸುಶರ್ಮನು ಅರ್ಜುನನನ್ನು ಕುರಿತು ಒಳ್ಳೆಯ ಮಾತನ್ನಾಗಲಿ ಯಾವುದನ್ನು ಆಡಲಿಲ್ಲ. ಅನೇಕ ರಾಜರಿಂದ ಪರಿವೃತನಾಗಿದ್ದ ಆ ಸುಶರ್ಮನು ಅರ್ಜುನನನ್ನು ಎದುರಿಸಿ ಬಂದು ನಿನ್ನ ಮಕ್ಕಳೊಡನೆ ಸೇರಿ ಆತನನ್ನು ಮುಂದೆ ಹಿಂದೆ ಎರಡು ಪಕ್ಕಗಳೊಳಗೆಲ್ಲ ಸುತ್ತಿಕೊಂಡು ಮೇಘಗಳು ಸೂರ್ಯನನ್ನು ಮರೆಮಾಡುವಂತೆ ಬಾಣಗಳಿಂದ ಮುಚ್ಚಿದನು. ಆಮೇಲೆ ಯುದ್ಧಭೂಮಿಯಲ್ಲಿ ನಿನ್ನ ಕಡೆಯವರಿಗೂ ಪಾಂಡವರಿಗೂ ರಕ್ತ ಪ್ರವಾಹವನ್ನು ಹೊರಡಿಸುವ ಘೋರ ಯುದ್ಧವು ನಡೆಯಿತು. ಇದು 84ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.